ಹಾಯ್ ಗೈಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬುಕ್ ರಿವ್ಯೂ ಮಾಡ್ತಾಯಿದ್ದೀನಿ. ಬುಕ್ನ ಹೆಸರು ಬಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಬರೆದಿರೋದು ಬಂದು ರಾಬರ್ಟ್ ಕಿಯೋಸ್ಕಿ. ಸೊ ಈ ಬುಕ್ ಬಂದು ಮೇಜರ್ಲಿ ಟೈಟಲ್ಲಿ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಇಂಟು ಏನಂತ ಹೇಳ್ತಾರೆ, ಹಣನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ಬುಕ್ ಇರೋದು. ನಾನು ಓದಿರೋದ್ರಲ್ಲಿ ತುಂಬ ಒಂದು ಏನಂತಾರೆ ಪ್ರಾಕ್ಟಿಕಲ್ ಬುಕ್ ಇದು, ಅರ್ಥ ಆಯ್ತಲ್ವ? ತುಂಬ ಪ್ರಾಕ್ಟಿಕಲ್ ಬುಕ್ ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಬರೆದಿರೋ ಒಂದು ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ನು ತುಂಬ ಪ್ರಾಕ್ಟಿಕಲ್. ಆಮೇಲೆ ನೋ ಮ್ಯಾಟರ್ ನೀವೆಲ್ಲಾದರೂ ಇರಲಿ, ಯಾವ ಕಂಟ್ರಿಯಲ್ಲಾದರೂ ಇರಲಿ, ಯಾವ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಆದರೂ ಇರಲಿ, ಯಾವ ಲ್ಯಾಂಗ್ವೇಜ್ ಆದರೂ ಮಾತಾಡಿ, ಯಾವ ಗೌರ್ಮೆಂಟ್ ಅಂಡರ್ ಆದರೂ ಇರಿ, ಸೊ ಈ ಬುಕ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎಲ್ಲ ಕ್ಲಾಸ್ ಆಫ್ ಪೀಪಲ್ಸಿಗೂ ಅಪ್ಲೈ ಆಗುತ್ತೆ. ಯಾರು ಹಣ ಮಾಡಬೇಕು, ಯಾರು ತುಂಬ ವೆಲ್ತನ್ನ ಕ್ರಿಯೇಟ್ ಮಾಡಬೇಕು, ತುಂಬ ಹಣ ಮಾಡಬೇಕು, ತಮ್ಮ ಕೆರಿಯರಲ್ಲಿ, ತಮ್ಮ ಫ್ಯಾಮಿಲಿ ಲೈಫಲ್ಲಿ ತುಂಬ ಹಣ ಮಾಡಿಕೊಂಡು ಸೆಟ್ಲ್ ಮಾಡಬೇಕು ಅಂದ್ಕೊಂಡಿರೋರು ಈ ಬುಕ್ನ ಓದಬೇಕು. ಈ ಬುಕ್ ಬಂದು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಆಫ್ಲೈನ್ ಸ್ಟೋರಲ್ಲೂ ಸಿಗುತ್ತೆ, ಆನ್ಲೈನ್ ಸ್ಟೋರಲ್ಲೂ ಸಿಗುತ್ತೆ. ಅಮೆಝಾನು, ಫ್ಲಿಪ್ಕಾರ್ಟು ತುಂಬ ಪಾಪ್ಯುಲರ್ ಬುಕ್ ಇದು. ಈ ಬುಕ್ ಬಗ್ಗೆ ನಾನು ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿದೆ, ಲೈಕ್ ಮಾಡೋದು ಬೇಡ ಅಂತ. ಬಟ್ ಸ್ಟಿಲ್ ಮಾಡಬೇಕು ಅಂತ ಅನಿಸ್ತು. ಯಾಕಂದರೆ ಇದು ಭಾಳಷ್ಟು ಜನ ಓದಿದ್ದಾರೆ, ಬಟ್ ಸ್ಟಿಲ್ ಒನ್ ಆಫ್ ದಿ ಪ್ರಾಕ್ಟಿಕಲ್ ಬುಕ್ ಇದು. ನಾನು ಮಾಡಬೇಕು ಅಂತ ಅನಿಸ್ತು, ಮಾಡ್ತಾಯಿದ್ದೇನೆ. ಸೊ ಈ ಬುಕ್ಕಲ್ಲಿ ಬರೆದಿರೋದು ಬಂದು ಮೇನ್ ಪಾಯಿಂಟ್ಸ್ ಹೇಳಬೇಕು ಅಂತಂದರೆ, ಈಗ ಟೈಟಲ್ಲೇ ಹೇಳ್ತಾ ಇದೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಅಂದರೆ ಈಗ ರಿಚ್ ಡ್ಯಾಡ್ಗೂ ಪೂರ್ ಡ್ಯಾಡ್ಗೂ ವ್ಯತ್ಯಾಸ ಏನು? ರಿಚ್ ಡ್ಯಾಡ್ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಅವ್ರ ಲೈಫಲ್ಲಿ ಪ್ರಿಯಾರಿಟೀಸ್ ಯಾವ ಥರ ಇರುತ್ತೆ, ಪೂರ್ ಡ್ಯಾಡ್ ಲೈಫಲ್ಲಿ ಅವ್ರ ಪ್ರಿಯಾರಿಟೀಸ್ ಯಾವ ಥರ ಇರುತ್ತೆ, ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಬುಕ್ ತುಂಬ ಒಂದು ರೀಕಾಲ್ ಮಾಡುತ್ತೆ. ಸೊ ಪ್ರಮುಖವಾಗಿ ಈ ಬುಕ್ಕಲ್ಲಿ ಬರೆದಿರೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಚಾಪ್ಟರ್ ವೈಸ್ ನಾನು ಆ್ಯಕ್ಚುಲಿ ಈ ಬುಕ್ ಮೇಲೆ ನಾನು 2 ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಪಾರ್ಟ್ 1, ಪಾರ್ಟ್ 2 ಅಂತ. ಯಾಕಂದರೆ ಎಲ್ಲವನ್ನೂ ಒಂದೇ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದೊಂದು ತುಂಬ ಪ್ರಾಕ್ಟಿಕಲ್ ಬುಕ್ಕು. ಇದು ತುಂಬ ಇನ್ಫಾರ್ಮೇಷನ್ ಕವರ್ ಮಾಡೋದಿದೆ. ನಾನು ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಒಂದು 3 to 4 ಪಾಯಿಂಟ್ಸ್ ಕವರ್ ಮಾಡ್ತೀನಿ. ಸೊ ಜನರಲಿ ಈಗ ಚಾಪ್ಟರ್ ವೈಸ್ ಹೋಗಬೇಕು ಅಂತಂದರೆ, ಈ ಬುಕ್ಕಲ್ಲಿ ಚಾಪ್ಟರ್ ವೈಸ್ ಹೋಗಬೇಕು ಅಂತಂದರೆ ಲೈಕ್ ರಿಚ್ ಡ್ಯಾಡ್ ಡೋಂಟ್ ವರ್ಕ್ ಫಾರ್ ಮನಿ ಅಂತ ಇದೆ. ಚಾಪ್ಟರ್ ವೈಸ್ ಹೇಳ್ತಾಯಿದ್ದೀನಿ. ರಿಚ್ ಡ್ಯಾಡ್ ಡೋಂಟ್ ವರ್ಕ್ ಫಾರ್ ಮನಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪಾಯಿಂಟೇ ಇದೆಯಲ್ಲ, ಲೈಕ್ ರಿಚ್ ಡ್ಯಾಡ್ ಡೋಂಟ್ ವರ್ಕ್ ಫಾರ್ ಮನಿ ಅನ್ನೋದಿದೆಯಲ್ಲ, ತುಂಬ ಒಂದು ಕಾಂಪ್ಲಿಕೇಟೆಡ್ ಇದು. ಎಲ್ರಿಗೂ ಸ್ಯಾಲ್ರಿ ಬೇಕು, ಒಳ್ಳೆ ಸ್ಯಾಲ್ರಿ ಬೇಕು, ತುಂಬ ಹಣ ಬೇಕು. ಎಲ್ಲಿ ಹಣ ಜಾಸ್ತಿ ಇರುತ್ತೋ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಬಟ್ ಸ್ಟಿಲ್ ಈ ಬುಕ್ಕಲ್ಲಿ ಹೇಳ್ತಿರೋದು ಏನಂತಂದರೆ, ರಿಚ್ ಡ್ಯಾಡ್ ಡೋಂಟ್ ವರ್ಕ್ ಫಾರ್ ಮನಿ ಅಂತ ಹೇಳ್ತಾರೆ. ರಿಚ್ ಡ್ಯಾಡ್ ಹಣಕ್ಕೋಸ್ಕರ ಕೆಲಸ ಮಾಡಲ್ಲ ಅಂತ. ಸೊ ಹಾಗಾದರೆ ಹಣಕ್ಕೋಸ್ಕರ ಕೆಲಸ ಮಾಡಲ್ಲ ಅಂತಂದರೆ ಇನ್ನು ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾರೆ ರಿಚ್ ಡ್ಯಾಡ್ ಅನ್ನೋದು ಒಂದು ಲಾಜಿಕಲ್ ಕ್ವೆಶನ್. ಸೊ ಹಿ ಡೋಂಟ್ ವರ್ಕ್ ಫಾರ್ ಮನಿ. ರಿಚ್ ಡ್ಯಾಡ್ ಡೋಂಟ್ ವರ್ಕ್ ಫಾರ್ ಮನಿ, ಈ ವರ್ಕ್ ಫಾರ್ ಸಮಥಿಂಗ್ ಎಲ್ಸ್. ಅದನ್ನು ನಾನು ಗೊತ್ತಾಗಬೇಕು ಅಂದರೆ ಈ ಬುಕ್ನ ಓದಬೇಕು. ಸೆಕೆಂಡ್ ಬಂದು ಒಂದು ನಿಮಿಷ. ಸೆಕೆಂಡ್ ಬಂದು ವೈ ಟೀಚ್ ಫೈನಾನ್ಷಿಯಲ್ ಲಿಟ್ರೇಚರ್. ಅಂದರೆ ನಮ್ಮದು ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಸಿಸ್ಟಮ್ ಅಂದರೆ ನಮ್ಮದು ಒಂದು ಎಜುಕೇಷನ್, ನಾವು ಡಿಗ್ರಿ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ ನಮಗೆ ಟೀಚ್ ಮಾಡಿಲ್ಲ ಯಾರೂ. ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಎ ಡಿಸಿಷನ್, ವೆನ್ ಇಟ್ ಕಮ್ಸ್ ಟು ಮನಿ ಓರಿಯೆಂಟೆಡ್ ಆಗಿರ್ಬೋದು, ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು, ಹಣದ ಬಗ್ಗೆ ನಮಗೆ ಯಾವುದು ನಾಲೆಡ್ಜ್ ಇಲ್ಲ. ಯಾವ ಥರ ಸೇವ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಕ್ರಿಯೇಟ್ ಮಾಡಬೇಕು. ನಾಲೆಡ್ಜ್ ಗೊತ್ತಿರಬೇಕು ನಮಗೆ. ನಾಲೆಡ್ಜ್ ಎಲ್ಲಿಂದ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾವ ಥರ ಹಣ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಎಲ್ಲಾದರೂ ಒಂದು ಚಾಪ್ಟರ್ ಇದೆಯಾ? ಎಲ್ಲೂ ಚಾಪ್ಟ್ರೇ ಇಲ್ಲ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಚಾಪ್ಟ್ರೂ ಇಲ್ಲ. ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಚಾಪ್ಟರ್ ಇದೆಯಾ? ಯಾವ ಥರ ಸೇವ್ ಮಾಡಬೇಕು ಹಣನ ಅಂತ ಚಾಪ್ಟರ್ ಇದೆಯಾ? ಎಲ್ಲೂ ಇಲ್ಲ. ಸೊ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ನಾವು ಫೇಲ್ ಮಾಡ್ತಾಯಿದೆ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಎಜುಕೇಷನ್. ಅದನ್ನು ನಮ್ಮನ್ನು ಏನಂತಾರೆ ಪೂರಾಗಿರೋ ಥರ ಮಾಡುತ್ತೆ. ಸೊ ಅದೊಂದು ಚಾಪ್ಟರ್ ಇದೆ. ನಾನು ಅವಾಗಲೇ ಹೇಳಿದೆ ಪಾರ್ಟ್ 1 ಪಾರ್ಟ್ 2 ಯಾಕೆ ಮಾಡ್ತೀನಿ ಅಂದರೆ, ಈ ಬುಕ್ಕಲ್ಲಿ ಕವರ್ ಮಾಡೋದು ತುಂಬ ಇದೆ.
ಈ ವಿಡಿಯೋದಲ್ಲಿ ಕರೆಂಟ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಒಂದು ನಿಮಿಷ. ಸೊ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾರೆ, ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ. ಆಮೇಲೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನಂತಂದರೆ, ಈ ಬುಕ್ಕಲ್ಲಿ ಎಲ್ಲದಕ್ಕಿಂತ ತುಂಬ ಕೀ ಹೈಲೈಟ್ ಪಾಯಿಂಟ್ ಏನಂತಂದರೆ ಅಸೆಟ್ಸ್ ಆ್ಯಂಡ್ ಲಿಯಾಬಿಲಿಟಿ ಅಂತ ಒಂದು ಬರುತ್ತೆ. ಈಗ ಡಿಫ್ರೆನ್ಸಿಯೇಷನ್, ಅಸೆಟ್ಸ್ ಅಂದ್ರೇನು, ಲಿಯಾಬಿಲಿಟಿ ಅಂದ್ರೇನು. ಅಸೆಟ್ಸ್ ಇನ್ ದ ಸೆನ್ಸ್, ಈಗ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿಯಲ್ಲಿ ಸೊ ಅಸೆಟ್ಸ್ ಆ್ಯಂಡ್ ಲಿಯಾಬಿಲಿಟಿ ಡಿಫ್ರೆನ್ಸಿಯೇಷನ್ ನಾನು ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಲಿಯಾಬಿಲಿಟಿ ಬಗ್ಗೆ ಹೇಳ್ತೀನಿ. ಲಿಯಾಬಿಲಿಟಿ ಅಂತಂದರೆ ಲಿಯಾಬಿಲಿಟಿ ಮೋಸ್ಟ್ಲಿ ಕೇಳಿರ್ತೀರಿ ವರ್ಡ್ಸ್ ಆಲ್ರೆಡಿ, ಅಸೆಟ್ಸ್ ಆ್ಯಂಡ್ ಲಿಯಾಬಿಲಿಟಿ. ಸೊ ಲಿಯಾಬಿಲಿಟಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಪಾಕೆಟಿಂದ ಹಣ ಹೋಗೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ ಲೋನ್ ಮಾಡ್ತೀರಾ. ಕಾರ್ ಲೋನ್ ಮಾಡಿದಾಗ ಆಬ್ವಿಯಸ್ಲಿ ಸೊ ಒಂದು ಡೌನ್ ಪೇಮೆಂಟ್, ಅದು ಕಾರ್ ವ್ಯಾಲ್ಯೂ ಎಷ್ಟೇ ಇರಲಿ ಅದಕ್ಕೆ ತಕ್ಕಂಥ ಡೌನ್ ಪೇಮೆಂಟ್ ಪೇ ಮಾಡಿ ಮಿಕ್ಕಿದ್ದು ನೀವು ಲೋನ್ ಮಾಡ್ತೀರಾ ಮಂತ್ಲಿ ಪೇ ಮಾಡೋದಕ್ಕೆ. ಸೊ ಕಾರ್ ಲೋನ್ ಅನ್ನೋದು ಒಂದು ಲಿಯಾಬಿಲಿಟಿ. ನಿಮ್ಮ ಕಾರ್ ಅನ್ನೋದು ನಿಮಗೆ ಇಲ್ಲಿ ಲಿಯಾಬಿಲಿಟಿ ಆಯಿತು. ಯಾಕಂದರೆ ಪ್ರತಿ ತಿಂಗಳು ನಿಮ್ಮ ಪಾಕೆಟಿಂದ EMI ಕಟ್ ಆಗ್ತಾ ಹೋಗುತ್ತೆ ಒಂದು ಸರ್ಟೇನ್ ಅಮೌಂಟ್. ಅದು ನಿಮಗೆ ಲಿಯಾಬಿಲಿಟಿ. ಅಂದರೆ ನಿಮಗೆ ಇನ್ಕಮ್ ಅದರಿಂದ ಜನ್ರೇಟ್ ಆಗೋಲ್ಲ. ಸೊ ಕಾರ್ ಅನ್ನೋದು ನಿಮಗೆ ಲಿಯಾಬಿಲಿಟಿ. ಬಟ್ ಅಸೆಟ್ ಅಂದರೆ ಯಾವುದು? ಅಸೆಟ್ ಅಂತಂದರೆ ನಿಮಗೆ ನಿಮ್ಮ ಒಂದು ಪಾಕೆಟಿಗೆ ಬಂದು ಹಣ ಸೇರಬೇಕು, ಅದು ಅಸೆಟ್ಸ್. ಸೊ ಅಂದರೆ ಇಲ್ಲಿ ಓವರಾಗಿ ಹೇಳಬೇಕು ಅಂತಂದರೆ ಅಸೆಟ್ಸ್ ಯಾವುವು? ಅಸೆಟ್ಸ್ನ ನಾವು ಈ ಬುಕ್ಕಲ್ಲಿ ಹೇಳ್ತಾ ಇರೋದು ರಾಬರ್ಟ್ ಕಿಯೋಸ್ಕಿ ಬಂದು ಆಥರು. ನಾವು ಲೈಫಲ್ಲಿ ತುಂಬ ಹಣ ಮಾಡಬೇಕು, ರಿಚ್ ಆಗಬೇಕು ಅಂತಂದರೆ ನಾವು ಅಸೆಟ್ಸ್ನ ಜಾಸ್ತಿ ಪರ್ಚೇಸ್ ಮಾಡಬೇಕು, ಅಥವಾ ಅಸೆಟ್ಸ್ನ ನಾವು ಪಡ್ಕೋಬೇಕು. ಅದು ಬಿ ಇಟ್ ಮೆಟೀರಿಯಲ್ ಥಿಂಗ್ಸ್, ಬಿ ಇಟ್ ಎನಿಥಿಂಗ್. ಬಟ್ ಮೋಸ್ಟ್ ಆಫ್ ಪೀಪಲ್ ಐರೋನಿಕಲಿ ದುರಂತ ಏನಂತಂದರೆ, ಭಾಳಷ್ಟು ಮಿಡಲ್ ಕ್ಲಾಸ್ ಆಗಿರ್ಬೋದು, ಭಾಳಷ್ಟು ಜನ ಮಾಡೋದೇನಂತಂದರೆ ಎಲ್ಲ ಲೋನ್ ಬೇಸ್ ಮೇಲೆ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ, EMI ಮೇಲೆ ಪೇ ಮಾಡ್ತಾ ಹೋಗ್ತಾರೆ. ಸೊ EMI ಮೇಲೆ ಪೇ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಇಟ್ಸ್ ಕೈಂಡ್ ಆಫ್ ನಿಮ್ಮ ಒಂದು ಪಾಕೆಟಿಂದ ಪ್ರತಿ ತಿಂಗಳ ಸ್ಯಾಲ್ರಿಯಲ್ಲಿ ನಿಮ್ಮ EMI ಬೇಸ್ ಮೇಲೆ ಅದು ಕಟ್ ಆಗ್ತಾ ಹೋಗುತ್ತೆ. ಸೊ ಅದು ಲಿಯಾಬಿಲಿಟಿ. ಅದು ಕಾರ್ ಆಗಿರ್ಬೋದು, ಲೋನ್, ಮನೆ, ಹೋಮ್ ಆಗಿರ್ಬೋದು, ಯಾವುದೇ ಪರ್ಚೇಸ್ ಮಾಡಿ ನೀವು ಅದಕ್ಕೆ ಸಂಬಂಧಪಡುತ್ತೆ. ಸೊ ದೋಸ್ ಆರ್ ಆಲ್ ದ ಲಿಯಾಬಿಲಿಟೀಸ್. ಅಸೆಟ್ಸ್ ಅಂತಂದರೆ ನಿಮ್ಮ ಒಂದು ಪಾಕೆಟಿಗೆ ಹಣ ಬಂದು ಸೇರಬೇಕು. ಫಾರ್ ಎಕ್ಸಾಂಪಲ್ ಪ್ಯಾಸಿವ್ ಇನ್ಕಮ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಪರ್ಚೇಸ್ ಮಾಡಿರ್ಬೋದು. ಸೊ ಆ ಪರ್ಚೇಸ್ನ ನೀವು ರೆಂಟಲ್ಲಿ ಕೊಟ್ಟಾಗ, ಯಾವುದೋ ಒಂದು ಅಸೆಟ್ಸ್ನ ಪರ್ಚೇಸ್ ಮಾಡ್ತೀರ ನೀವು, ಆ ಅಸೆಟ್ಸ್ನ ಪರ್ಚೇಸ್ ಮಾಡಿದಾಗ ಅದನ್ನು ರೆಂಟಲ್ಲಿ ಕೊಟ್ಟಾಗ ಅದರಿಂದ ಒಂದು ಅಮೌಂಟ್ ಬರುತ್ತೆ. ಸೊ ಅದು ನಿಮ್ಮ ಏನಂತಾರೆ, ನಿಮ್ಮ ಒಂದು ಹಣನ, ನಿಮ್ಮ ಒಂದು ಸ್ಯಾಲ್ರಿ, ನಿಮ್ಮ ಇನ್ಕಮ್ನೇ ಜನ್ರೇಟ್ ಮಾಡುತ್ತೆ. ಅದರಿಂದ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಹಣನ ಸೇವ್ ಮಾಡ್ಬೋದು, ಅದರಿಂದ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಥರ ಅಂದರೆ ಓವರಾಲ್ ಹೇಳಬೇಕು ಅಂತಂದರೆ, ಈ ಬುಕ್ ಬಂದು ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತಷ್ಟು ಮೇನ್ ಕೀ ಪಾಯಿಂಟ್ಸ್ನ ಹೇಳಿದ್ದೀನಿ. ಅವು ಜನರಲಿ ಪ್ರಾಕ್ಟಿಕಲಿ ಹೇಳಬೇಕು ಅಂತಂದರೆ, ಈ ಬುಕ್ ಯಾರಿಗೆ ಅಂತಂದರೆ ಸ್ಪೆಸಿಫಿಕಲಿ ಯಾರು ತುಂಬ ಹಣ ಮಾಡಬೇಕು ನಾನು ಅನ್ನೋರಿಗೆ. ಸೊ ಅಂಥವ್ರಿಗೆ ಈ ಬುಕ್ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ತುಂಬ ಪ್ರಾಕ್ಟಿಕಲಿ ಆನ್ ಎ ಡೇ ಟು ಡೇ ಬೇಸಿಸ್ ಯಾವ ಥರ ನಾವು ಚೂಸ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಮನಿ, ನಮ್ಮ ಡಿಸಿಷನ್ ಯಾವ ಥರ ಇರಬೇಕು. ಆ್ಯಂಡ್ ಲಿಯಾಬಿಲಿಟೀಸ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ, ಲೋನ್ಸ್ಗಳನ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಪ್ರತಿ ತಿಂಗಳು ನಿಮಗೆ ಅದು ಏನು ಹೇಳ್ತಾರೆ, EMI ಬೇಸ್ ಮೇಲೆ ಕಟ್ಟಾಗ್ತಾ ಹೋಗುತ್ತೆ. ಅದು ಲಿಯಾಬಿಲಿಟಿ. ಅಸೆಟ್ಸ್ ಅಂತಂದರೆ ನಿಮಗೆ ನಿಮ್ಮ ಒಂದು ಪಾಕೆಟಿಗೆ ಅಥವಾ ನಿಮ್ಮ ಅಕೌಂಟಿಗೆ ಬಂದು ಇನ್ಕಮ್ ಜನ್ರೇಟ್ ಆಗುವಂಥ ಒಂದು ಇದು, ಅವುಗಳನ್ನ ನೀವು ಜಾಸ್ತಿ ಪರ್ಚೇಸ್ ಮಾಡಬೇಕು. ದಟ್ಸ್ ಕಾಲ್ಡ್ ಅಸೆಟ್ಸ್. ಈ ಬುಕ್ ಬಂದು ಅವ್ರು ಪರ್ಚೇಸ್ ಮಾಡಲೇಬೇಕು, ಯಾರು ತುಂಬ ಹಣ ಮಾಡಬೇಕು, ತುಂಬ ಒಂದು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಬೇಕು ಅನ್ನೋರು ಈ ಬುಕ್ನ ಓದಲೇಬೇಕು. ಸೊ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಕವರ್ ಮಾಡಿದ್ದೀನಿ. ಕೆಲವೊಂದು ಪಾಯಿಂಟ್ಸ್ ಮಿಸ್ ಆಗಿದ್ದಾವೆ. ಅದನ್ನು ಇಫ್ ಪಾಸಿಬಲ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ, ನೆಕ್ಸ್ಟು ಯಾವಾಗ ಆಗುತ್ತೋ. ಸೊ ಓದಿ ಒಂದು ಫಿನಾನ್ಷಿಯಲಿ ಯಾರು ತುಂಬ ಹಣ ಮಾಡಬೇಕು, ತುಂಬ ಹಣ ಮಾಡಿ ತುಂಬ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಒಂದು ಏನಂತಾರೆ ಹಣ ಮಾಡಿಕೊಂಡು ತುಂಬ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಫಿನಾನ್ಷಿಯಲಿ ನೀವು ಪವರ್ಫುಲ್ ಆಗಬೇಕು ಅಂದರೆ ಈ ಬುಕ್ನ ಓದಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಈ ಬುಕ್ಕಲ್ಲಿ ಓದಿರೋದು ತುಂಬ ಓದಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಕೂಡ, ಅದನ್ನು ತುಂಬ ಇಂಪಾರ್ಟೆಂಟ್. ನಿಮಗೆ ಒಂದು ಫೈನಾನ್ಷಿಯಲ್ ಎಜುಕೇಷನ್ ಕೊಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಬುಕ್ ಬಂದು ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಟೈಟಲ್ ಹಾಕಿದರೆ ನಿಮಗೆ ಸಿಗುತ್ತೆ. ಸೊ ಇದರದ್ದು ಕನ್ನಡ ವರ್ಷನ್ ಬಂದು ಕನ್ನಡ ಕಾಪಿ ನಿಮಗೆ ಬೇಕು ಅಂತಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ.
ಕನ್ನಡ ಕಾಪಿ ಬಂದು ನಿಮಗೆ ಅಮೆಝಾನಲ್ಲಿ 321 ರುಪೀಸ್ ಇದೆ. ಆ್ಯಂಡ್ ಇಂಗ್ಲೀಷ್ ಕಾಪಿ ಬೇಕು ಅಂತಂದರೆ ನಿಮಗೆ 393 ಏನೋ ಆಗುತ್ತೆ. ಇಂಗ್ಲೀಷ್ ಕಾಪಿ ಬೇಕು ಅಂದರೆ ಎರಡೂ ಲಿಂಕು ನಾನು ಕೆಳಗಡೆ ಹಾಕಿರ್ತೀನಿ, ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹೋಗಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಈ ಬುಕ್ ಬಂದು ಕಿಂಡಲ್, ಅಮೆಝಾನ್ ಕಿಂಡಲ್ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ನೀವು ಫಿಸಿಕಲ್ ಕಾಪಿ ಬೇಡ ಅಂತಂದರೆ ನೀವು ಡಿಜಿಟಲಿ ಓದ್ಬೋದು ಈ ಬುಕ್ನ. ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪೇ ಮಾಡಿ. ಅಮೆಝಾನ್ ಕಿಂಡಲ್ ಅಂತ ಒಂದು ಆ್ಯಪ್ ಬರುತ್ತೆ. ಅಮೆಝಾನ್ ಕಿಂಡಲಲ್ಲಿ ನೀವು ಲಾಗಿನ್ ಆಗಿ ಫಸ್ಟ್ ಸೈನಪ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಹಾಕಿ. ಅದಾದಮೇಲೆ ಅದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. 170 ರುಪೀಸ್ ಇದೆ. ನೀವು ಅದನ್ನು ಪರ್ಚೇಸ್ ಮಾಡಿ ಈ ಬುಕ್ನ ನೀವು ಟೈಟಲ್ ಹಾಕಿದರೆ ನಿಮಗೆ ಈ ಬುಕ್ ಸಿಗುತ್ತೆ. ಸೊ ಕಿಂಡಲ್ ವರ್ಷನ್ ಬಂದು ನಿಮಗೆ ಸೇಮ್ ಇದೆ, ಆಲ್ಮೋಸ್ಟ್ 390 ಏನೋ ಇರಬೇಕು. ಮೋಸ್ಟ್ ಒಂದ್ಸಲ ಚೆಕ್ ಮಾಡಿ ಕಿಂಡಲಲ್ಲಿ ಎಷ್ಟಿದೆ, ಡಿಜಿಟಲ್ ಕಾಪಿ ಎಷ್ಟಿದೆ ಅಂತ. ಸೊ ನೀವು ಪರ್ಚೇಸ್ ಮಾಡಿ ಓದ್ಬೋದು, ತುಂಬ ಹೆಲ್ಪ್ ಆಗುತ್ತೆ, ಓದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದರದ್ದು ಸೆಕೆಂಡ್ ಪಾರ್ಟು ನಾನು ಮಾಡ್ತೀನಿ, ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋದಿದೆ. ಅದರದ್ದು ನಾನು ಸೆಕೆಂಡ್ ಪಾರ್ಟು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.